ಸೋಮೇಶ್ವರ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ನಮ್ಮ ಕ್ಲಿನಿಕ್ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಟಿ ರಘುಮೂರ್ತಿ, ನಗರಸಭೆ ಅಧ್ಯಕ್ಷೆ ಮಂಜುಳಾ ಆರ್ ಪ್ರಸನ್ನಕುಮಾರ್ ಹಾಗೂ ಉಪಾಧ್ಯಕ್ಷೆ ಕವಿತಾ ಪಾಲ್ಗೊಂಡು ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ತಾಲೂಕು ಪಂಚಾಯತ್ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ರಮೇಶ್, ನಗರಸಭೆ ಅಧ್ಯಕ್ಷರಾದ ಮಂಜುಳಾ ಆರ್ ಪ್ರಸನ್ನಕುಮಾರ್, ಉಪಾಧ್ಯಕ್ಷರಾದ ಕವಿತಾ ಬೋರಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಸದಸ್ಯರುಗಳಾದ ಶ್ರೀಮತಿ ಸುಮಾ ಭರಮಯ್ಯ, ರಮೇಶ್ ಗೌಡ, ಮುಖಂಡರುಗಳಾದ ಕೃಷ್ಣಮೂರ್ತಿ, ವನ್ನೂರಸ್ವಾಮಿ, ಶಿವಮೂರ್ತಿ, ಶಿವಸ್ವಾಮಿ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಆಸ್ಪತ್ರೆ, ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳು ಇಬ್ಬರೂ ಬೇರೆ ಬೇರೆ ನಗರ ಪ್ರದೇಶದಲ್ಲಿ ಎಲ್ಲ ಅವರು ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ವಿಶೇಷವಾಗಿ ವೆಂಕಟೇಶ್ವರ ನಗರ, ಇವತ್ತು ಅಭಿಷೇಕ್ ನಗರ, ಸೂಜಿ ಮಲ್ಲೇಶ್ವರ ನಗರ ಇರ್ಬೋದು, DS ನಗರ ಇರ್ಬೋದು, ಇವರಿಗೆಲ್ಲ ಹೋಗ್ಲಿಕ್ಕೆ ಆಸ್ಪತ್ರೆ ಇದ್ರೂ ಹೋಗಕ್ಕೆ ಅಂದರೆ ಇಲ್ಲೇ ಆಸ್ಪತ್ರೆಯನ್ನ ಮಾಡಿರ್ತಕ್ಕಂಥದ್ದು ಸರ್ಕಾರದಿಂದ. ಈ ನಮ್ಮ ಕ್ಲಿನಿಕ್ ಯೋಜನೆ ಈಗಾಗಲೇ ನಮ್ಮ DHO ಹೇಳಿದಂತೆ ಇಡೀ ಜಿಲ್ಲೆಯಲ್ಲಿ 6 ಪ್ರಾರಂಭ ಆಗಿದೆ. ಇದರಲ್ಲಿ ನಮ್ಮ ಚಳ್ಳಕೆರೆ ನಗರ ಇವತ್ತು ಪ್ರಾರಂಭಗೊಂಡಿದೆ. ಇದರಲ್ಲಿ ಆಸ್ಪತ್ರೆಯಲ್ಲಿ ಏನು ವ್ಯವಸ್ಥೆಗಳು ಸಿಗುತ್ತೆ ಅದೆಲ್ಲರೂ ಕೂಡ ಇಲ್ಲಿ ಸಿಗುವಂಥದ್ದು. ಯಾಕಂದರೆ ಇಲ್ಲಿ ಪ್ರಯೋಗಾಲಯ ಇದೆ, ಔಷಧಿ ವಿತರಣಾ ಸ್ಥಳ ಇದೆ, ಚುಚ್ಚುಮದ್ದು ಕೊಠಡಿ ಇದೆ, ಸಿಬ್ಬಂದಿಗಳಲ್ಲಿ ವೈದ್ಯಾಧಿಕಾರಿಗಳಿದ್ದಾರೆ, ಶುಶ್ರೂಷಕರಿದ್ದಾರೆ, ಪ್ರಯೋಗಶಾಲಾ ತಂತ್ರಜ್ಞರಿದ್ದಾರೆ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿದ್ದಾರೆ, ಗ್ರೂಪ್ ಕ್ಲೀನರ್ ಇದ್ದಾರೆ. ಒಟ್ಟಾರೆಯಾಗಿ ಒಂದು PSCನಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನ ಇಲ್ಲಿ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳು ಸುಮಾರು 16 ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆಗಳು ಏನಿದಾವೆ ಅವರೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಗರ್ಭಿಣಿ ಆರೈಕೆ, ನವಜಾತ ಶಿಶುವಿನ ಆರೈಕೆ, ಬಾಲ್ಯ ಮತ್ತು ಹರೆಯದವರ ಸಮಗ್ರ ಸೇವೆಗಳ, ಸಾರ್ವತ್ರಿಕ ಲಸಿಕಾಕರಣ ಸೇವೆಗಳು, ಸಾಂಕ್ರಾಮಿಕ ರೋಗ, ಸಾಮಾನ್ಯ ಮತ್ತು ಸಣ್ಣ ಪ್ರಮಾಣದ ಕಾಯಿಲೆಗಳು, ಬಡವರುಗಳಿಗೆ ಸೇವೆಗಳು ಇವೆಲ್ಲ ಸೇರಿದ್ದಾವೆ. ಒಟ್ಟಾರೆಯಾಗಿ ಇದು ಈ ಭಾಗದ ಜನರಿಗೆ ಅನುಕೂಲ ಆಗಲಿ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಮ್ಮ DHO ಆಗಿರ್ಬೋದು, ತಾಲೂಕು ಹೆಲ್ತ್ ಆಫೀಸರ್ ಆಗಿರ್ಬೋದು, ಅದರ ಬಗ್ಗೆ ಕಾಲಕ್ಕೆ ಆ ವ್ಯವಸ್ಥೆಯನ್ನ ನೋಡಂತ ಕೆಲಸ ಆಗಲಿ, ಒಟ್ಟಾರೆಯಾಗಿ ಸಾರ್ವಜನಿಕ ಉಪಯೋಗ ಆಗಂತ ಕೆಲಸ ಆಗಲಿ ಅಂತ ಬಯಸ್ತಾ ಇದೆಲ್ಲರಿಗೂ ನಾನು ಮಾತನಾಡ್ತೀನಿ. ಧನ್ಯವಾದ.